ಸರ್ಕಾರ ಇದ್ದಕ್ಕಿದ್ದಂತೆ ಸಂಸತ್ತಿನ ಅಧಿವೇಶನವನ್ನ ಯಾಕೆ ವಿಸ್ತರಿಸಬೇಕಾಯಿತು? ಸಂಸತ್ತಿನ ಬಜೆಟ್ ಅಧಿವೇಶನ ಏಪ್ರಿಲ್ 16ರಂದು ಪುನರಾರಂಭವಾದ ಬಳಿಕ ಮಂಡನೆಯಾಗಲಿರುವ ಮಸೂದೆಗಳು ಯಾವ್ಯಾವು? ಏಪ್ರಿಲ್ 16, 17 ಮತ್ತು 18ರಂದು ಮತ್ತೆ ಸಂಸತ್ತಿನ ಅಧಿವೇಶನ ನಡೆಯಲಿದ್ದು, ಇದು ಕೇವಲ ಬಜೆಟ್ ಅಧಿವೇಶನದ ವಿಸ್ತರಣೆಯಾಗಿರುತ್ತೆ. ಈ ಅಧಿವೇಶನದಲ್ಲಿ ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆಯನ್ನ 543ರಿಂದ 816ಕ್ಕೆ ಹೆಚ್ಚಿಸಲು ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಅಲ್ಲದೆ ಈ ಸಂದರ್ಭದಲ್ಲಿ ಈಗಾಗಲೇ ಅಂಗೀಕರಿಸಲಾದ ಮಹಿಳಾ ಮೀಸಲಾತಿ ಮಸೂದೆಯನ್ನ ತಿದ್ದುಪಡಿ ಮಾಡಲಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ವಾಸ್ತವವಾಗಿ 2023ರಲ್ಲಿ ಈ ಮಸೂದೆಯನ್ನ ಅಂಗೀಕರಿಸಿದಾಗ ಹೊಸ ಜನಗಣತಿಯ ಬಳಿಕ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಲಾಗಿತ್ತು. ಜನಗಣತಿ ಮಾಹಿತಿ ಲಭ್ಯವಾದ ನಂತರ ಸೀಟುಗಳನ್ನು ಹೆಚ್ಚಿಸಲಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ದಕ್ಷಿಣ ಭಾರತದ ರಾಜ್ಯಗಳು ಡಿಲಿಮಿಟೇಷನ್ ಬಗ್ಗೆ ಹೆಚ್ಚು ವಿಶ್ವಾಸ ಹೊಂದಿರಲಿಲ್ಲ. ಎಂಕೆ ಸ್ಟಾಲಿನ್ ಅವರ ಡಿಎಂಕೆ, ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಇದರ ಬಗ್ಗೆ ವಿರೋಧ ಮಾಡಿದ್ವು. ಇದು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸೀಟು ಕಡಿತಕ್ಕೆ ಕಾರಣವಾಗಬಹುದು ಅನ್ನೋ ಆತಂಕ ವ್ಯಕ್ತವಾಗಿತ್ತು. ಉತ್ತರ ಭಾರತದ ರಾಜ್ಯಗಳಲ್ಲಿನ ಜನಸಂಖ್ಯೆಯಷ್ಟು ತಮ್ಮ ರಾಜ್ಯಗಳಲ್ಲಿನ ಜನಸಂಖ್ಯೆ ಬೆಳೆದಿಲ್ಲ ಅನ್ನೋದು ಇದನ್ನ ವಿರೋಧಿಸಿದ್ದರ ಹಿಂದಿನ ಕಾರಣವಾಗಿದೆ. ಕುಟುಂಬ ಕಲ್ಯಾಣ ಯೋಜನೆಗೆ ಬದ್ಧವಾಗಿದ್ದಕ್ಕೆ ಇದು ನಮಗೆ ಶಿಕ್ಷೆನಾ ಅನ್ನೋ ಪ್ರಶ್ನೆಯನ್ನ ದಕ್ಷಿಣದ ರಾಜ್ಯಗಳು ಎತ್ತಿದ್ವು. ಈ ಡಿಲಿಮಿಟೇಷನ್ ಮೂಲಕ ಉತ್ತರ ಪ್ರದೇಶ ಹೆಚ್ಚಿನ ಪ್ರಯೋಜನ ಪಡೆಯುತ್ತೆ ಅಂತ ವರದಿಗಳು ಹೇಳ್ತಿವೆ. ಯಾಕಂದ್ರೆ ಅದು ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದೆ. ವರದಿಯ ಪ್ರಕಾರ ಉತ್ತರ ಪ್ರದೇಶ ಒಂದರಲ್ಲೇ ಸುಮಾರು 40 ಸ್ಥಾನಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದ್ರೆ ಈಗಿನ 80 ಸ್ಥಾನಗಳು 120ಕ್ಕೆ ಹೆಚ್ಚಾಗಬಹುದು. ಮಹಾರಾಷ್ಟ್ರ 24 ಸ್ಥಾನಗಳ ಹೆಚ್ಚಳ ಕಾಣಬಹುದು ಅಂತ ಹೇಳಲಾಗಿದೆ. ಯಾಕಂದ್ರೆ 24 ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿರುತ್ತೆ. ಬಿಹಾರ 20 ಸ್ಥಾನಗಳ ಹೆಚ್ಚಳವನ್ನ ಕಾಣಬಹುದು. ಅದರೊಂದಿಗೆ ಈಗಿರುವ 40 ಸ್ಥಾನಗಳು 60ಕ್ಕೆ ಹೆಚ್ಚಾಗಬಹುದು. ಮಧ್ಯಪ್ರದೇಶ 15 ಸ್ಥಾನಗಳ ಹೆಚ್ಚಳವನ್ನ ಕಾಣಬಹುದು. ತಮಿಳುನಾಡು 20 ಸ್ಥಾನಗಳ ಹೆಚ್ಚಳ ಕಾಣಬಹುದು. ದೆಹಲಿಯಲ್ಲಿ 4 ಸ್ಥಾನಗಳ ಹೆಚ್ಚಳ, ಪ್ರಸ್ತುತ ಅಲ್ಲಿ ಕೇವಲ 5 ಸ್ಥಾನ ಇದೆ. ಜಾರ್ಖಂಡ್ 7 ಸ್ಥಾನಗಳ ಹೆಚ್ಚಳ ಕಾಣಬಹುದು. ಸೀಟುಗಳ ಸಂಖ್ಯೆಯನ್ನ ಈಗ ಏರಿಸೋದಕ್ಕೂ ಈಗಿನ ಚುನಾವಣೆಗಳಿಗೂ ಏನ್ ಸಂಬಂಧ? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಅಲ್ಲಿನ ಮಹಿಳಾ ಕ್ಷೇತ್ರದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಇದಲ್ಲದೆ ಟಿಎಂಸಿ ಮಹಿಳೆಯರಿಗೆ ಅತಿ ಹೆಚ್ಚು ಟಿಕೆಟ್ಗಳನ್ನು ನೀಡುತ್ತೆ. ಮಹಿಳೆಯರಿಗೆ ಟಿಕೆಟ್ ನೀಡುವ ವಿಷಯದಲ್ಲಿ ಟಿಎಂಸಿ ಬೇರೆ ಯಾವುದೇ ಪಕ್ಷಗಳಿಗಿಂತ ಮುಂದಿದೆ. ಟಿಎಂಸಿ ಪ್ರಸ್ತುತ ಸಂಸತ್ತಿನಲ್ಲಿ 11 ಮಹಿಳಾ ಸಂಸದರನ್ನ ಹೊಂದಿದೆ. ಲೋಕಸಭೆಯಲ್ಲಿ ಒಟ್ಟು 75 ಮಹಿಳಾ ಸಂಸದರಿದ್ದು ಅವರಲ್ಲಿ 11 ಸಂಸದರು ಟಿಎಂಸಿಯವರೇ ಆಗಿದ್ದಾರೆ. ಈಗಿನ ಸಂದರ್ಭದಲ್ಲಿ ಮಹಿಳೆಯರು ಬಹಳ ಮುಖ್ಯವಾದ ಮತದಾರರಾಗಿದ್ದಾರೆ. ಅವರನ್ನ ಆಕರ್ಷಿಸಲು ಅವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಇರಬೇಕು. ಇದಕ್ಕಾಗಿ ಈ ಹೆಜ್ಜೆ ತೆಗೆದುಕೊಳ್ಳಲಾಗ್ತಿದೆ. ಈಗ ದೊಡ್ಡ ಪ್ರಶ್ನೆ ಏನು ಅಂದ್ರೆ ಏಪ್ರಿಲ್ 16, 17 ಮತ್ತು 18ರಂದು ಏನಾಗತ್ತೆ? ಇದರ ಬಗ್ಗೆ ವಿರೋಧ ಪಕ್ಷ ಏನ್ ಹೇಳುತ್ತೆ? ಮಹಿಳಾ ಮೀಸಲಾತಿ ಯಾವುದೇ ವಿರೋಧ ಪಕ್ಷ ಆಕ್ಷೇಪಿಸಲಾರದ ವಿಷಯವಾಗಿದೆ. 2023ರಲ್ಲಿ ಸರ್ಕಾರ ಮಸೂದೆಯನ್ನ ಪರಿಚಯಿಸಿದಾಗಲೂ ವಿರೋಧ ಪಕ್ಷ ಅದನ್ನ ಮುಂದೂಡದಂತೆ ಹೇಳಿತ್ತು. 2011ರ ಜನಗಣತಿಯ ಪ್ರಕಾರ ಅದನ್ನ ಮಾಡೋಕೆ ಕೇಳಿತ್ತು. 2023ರಲ್ಲಿ ತಂದ ಮಸೂದೆಗೆ ಈಗ ತಿದ್ದುಪಡಿ ತರ್ತಿರೋದು ಈ ಸರ್ಕಾರ ಎಷ್ಟು ಆತುರದಿಂದ ಮಸೂದೆಗಳನ್ನ ಅಂಗೀಕರಿಸ್ತಿದೆ ಅನ್ನೋದನ್ನ ತೋರಿಸುತ್ತೆ. ವಿಶೇಷ ಅಧಿವೇಶನ ಕರೆಯಲಾಯಿತು, ಮಸೂದೆಯನ್ನು ಅಂಗೀಕರಿಸಲಾಯಿತು, ಆದರೆ ಇಲ್ಲಿವರೆಗೆ ಅದನ್ನ ಜಾರಿಗೆ ತಂದಿಲ್ಲ. ಭವಿಷ್ಯದಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿನ ಗೆಲುವೇ ರಾಜಕೀಯ ಮಾಡೋಕೆ ಸಾಕು ಅನ್ನುವ ಸ್ಥಿತಿ ಬರಬಹುದು. ಈ ಮಧ್ಯೆ ಜಾರ್ಖಂಡ್ ಮತ್ತು ಉತ್ತರಾಖಂಡದಂತಹ ರಾಜ್ಯಗಳಿಗೂ ಪ್ರಯೋಜನ ಆಗಲಿದೆ. ಜಾರ್ಖಂಡ್ನ ಬುಡಕಟ್ಟು ಮಹಿಳೆಯರು ಸಂಸತ್ತನ್ನ ತಲುಪ್ತಾರೆ. ಉತ್ತರಾಖಂಡದ ಹಳ್ಳಿಗಳ ಮಹಿಳೆಯರು ಸಂಸತ್ತನ್ನ ತಲುಪ್ತಾರೆ. ಯಾಕಂದ್ರೆ ಅವರಿಗೆ ಸ್ಥಾನಗಳು ಮೀಸಲಾಗಿರುತ್ತೆ. ಮತ್ತೊಂದು ವಿಷಯ ಏನು ಅಂದ್ರೆ ಕೋಟಾದೊಳಗಿನ ಕೋಟಾ. ವಿರೋಧ ಪಕ್ಷವೂ ಇದನ್ನ ಒತ್ತಾಯಿಸಿತ್ತು. 2023ರಲ್ಲಿ ಮಸೂದೆಯನ್ನ ಚರ್ಚಿಸಿ ಅಂಗೀಕರಿಸಿದಾಗ ವಿರೋಧ ಪಕ್ಷ ಈ ಮೀಸಲಾತಿಯಲ್ಲಿ ಎಸ್ಸಿ ಮತ್ತು ಎಸ್ಟಿಗಳಿಗೆ ಕೋಟಾಗಳನ್ನ ಸೇರಿಸೋಕೆ ಕೇಳಿತ್ತು. ಎಸ್ಸಿ, ಎಸ್ಟಿ ಮತ್ತು ಒಬಿಸಿಗಳಿಗೆ ಸೀಟುಗಳನ್ನ ಮೀಸಲಿಡುವಂತೆ ಕೇಳಲಾಯಿತು. ಆದರೆ ಸರ್ಕಾರ ಇದಕ್ಕೆ ಒಪ್ಪಲಿಲ್ಲ. ಮತ್ತೀಗ ಸರ್ಕಾರ ಮಸೂದೆಯಲ್ಲಿ ಇದನ್ನ ಪರಿಚಯಿಸ್ತಿದೆ ಅನ್ನೋ ಸುದ್ದಿ ಬಂದಿದೆ.